ಶಿವಾಯ ಓಂ ನಮಃ 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 ಶಿವಾಯ ಕೈಲಾಸಕ್ಕೆ ಕಲ್ಲೆಟ್ಟು ನಿನ್ನ ಕಾಲಲ್ಲಿ ರಕ್ತ. ಇದು ವಿಚಿತ್ರ ಭಕ್ತನೊಬ್ಬನ ವಿನೂತನ ಹೆಜ್ಜೆ, ಮುಗ್ಧ ಮಾನವನೊಬ್ಬನ ಶ್ರದ್ಧಾ ಪೂಜೆ. ಬಹು ಚೆನ್ನಾಗಿದೆ ಸ್ವಾಮಿ. ಕರುಣಾಳು ಕೋಮಲ ಹೃದಯವಾದ ನನ್ನ ಶಿವನಿಗೆ ಕಣ್ಣಿನಿಂದ ಪೂಜೆಯೇ? ತಪ್ಪೇನು ಗಿರಿಜಾ, ಆ ಭೂಲೋಕದಲ್ಲಿ ಯುಗಾಂತರಗಳಿಂದ ಕೋಟಿ ಕೋಟಿ ಜೀವರ ಕಣ್ಣಿಗೆ ನಾನು ಕಲ್ಲಾಗಿ ಕುಳಿತಿರುವನಲ್ಲ. ನಿನ್ನ ಹಣೆಯಲ್ಲಿ ರಕ್ತ. ಈ ನೋವಿನಲ್ಲೂ ಸುಖವನ್ನು ಕಂಡು ನಗುತ್ತಿರುವೆಯ ಸ್ವಾಮಿ. ಕಲ್ಲಿನಿಂದ ಹೊಡೆದು ರಕ್ತಧಾರೆ ಕರೆದು ನಿನ್ನನ್ನು ಪೂಜಿಸುವ ಭಕ್ತ ಯಾರು ಸ್ವಾಮಿ? ಅದು ನೋಡಲ್ಲಿ. ಓಂ ನಮಃ ಶಿವಾಯ 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 ಓಂ
ಸೃಷ್ಟಿಕರ್ತನಾದ ನಿನ್ನ ಮೈ ಮೇಲೆ ಶಿಲಾವರ್ಷ ಹೇಗೆ ಸಹಿಸುತ್ತಿರುವೆ? ಬಲುಶಕ್ತನಾದ ಭಕ್ತನೂ ಕೊಡುತ್ತಿರುವ ಬಿಸಿಗಡಬು ತಿನ್ನದೆ ಗತ್ಯಂತರವಿಲ್ಲ ಗಿರಿಜಾ. ನಾನೇ ಅವನೆದುರು ನಿಂತು ಅವ ಬೇಡದ್ದನ್ನು ಕೊಡುವ ತನಕ ಈ ರುದ್ರ ಪೂಜೆ ನಿಲ್ಲದು. ಶಿಲಾವರ್ಷ ತಪ್ಪದು. ನಾನಂಬಲಾರೆ. ಅಷ್ಟೊಂದು ಗಟ್ಟಿ ಮನಸ್ಸಿನ ಹಠಯೋಗಿಯೇ ಕುಳ್ಳ. ಅವನಿಗಲ್ಲಿ ಕಲ್ಲುಗಳೇ ಸಿಗದಂತೆ ಮಾಡಿದ್ರೆ? ಅದು ಸಂದರ್ಭೋಚಿತ ಮಾತು. ಪ್ರಯತ್ನಿಸಿದವರು. ಓಂ ನಮಃ ಶಿವಾಯ. 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 ಏನ್ ಸರ್ರೆ ವ್ರತ ಭಂಗ ಮಾಡ್ಕೊಂಬಿಟ್ಟ? ನಾ ಕಳ್ತೀನಿ. ಏನಾಯ್ತು? ಪೂಜೆ ಮಾಡಕ್ಕೆಲ್ಲೂ ಕಲ್ಲೇ ಸಿಗ್ತಾ ಇಲ್ಲ. ಕಲ್ಲು ಕಣ್ಣು ಕಾಣ್ತದೆ, ಕೈ ಹಾಕಿದ್ರೆ ಮಾಯ ಆಗ್ತದೆ. ನಾನೀಗ ಏನ್ ಮಾಡ್ಲಿ? ನಾನ್ ಪೂಜೆ ಹೇಗ್ ಮಾಡ್ಲಿ? ಇಲ್ಲೇ ಏನೋ ತಲೆ ಆಯ್ತು. ಕಲ್ಲೇ ಸಿಕ್ತಿಲ್ವಾ? ಯಾಕಿಲ್ವೋ? ಅಲ್ಲಾರ್ಯ ಗಾತ್ರದ ಬಂಡೆ ಇಲ್ವಾ? ಅದನ್ನ ನಾನು ಎತ್ಕೊಂಡು ಹೋಗೋದು ಹೇಗೆ? ಶಿವನ ಪೂಜೆ ಮಾಡೋದು ಹೇಗೆ ಐನೋರೇ? ಅರ್ಥಲ್ಲೇ ಬಿಡ್ಸೋ ತಲೆ ಇಲ್ಲ ಐತೆ. ನಿನ್ ಮೈನಾಗೆ ಗಟ್ಟಿಯಾಗಿರೋ ಭಾಗ ಯಾವುದು? ತಲೆ. ವಜ್ರನ ವಜ್ರದಿಂದಲೇ ಬಿಡಿಬೇಕು. ಈ ಬಂಡೆಗಳು ನುಚ್ಚು ನೂರಾಗ್ಬೇಕಾದ್ರೆ ಕಲ್ಲಾಗಿರೋ ನಿನ್ ತಲೆ ಬುಂಡೆಯಿಂದ ಒಡಿಬೇಕು. ಓಂ ನಮಃ ಶಿವಾಯ ಅಂತ ಓಡೋಗಿ ನಿನ್ ತಲೆನ ಕಲ್ಲು ಗುದ್ದು ಆ ಬೆಟ್ಟ ಕಲ್ಲು ಗರಗರ ಅಂತ ನಡಿಗೆ ಸಿಡಿದು ಪುಡಿಪುಡಿ ಆಗೋವರೆಗೂ ಬಿಡಬೇಡ. ಓಡು ಬಾ ಗುದ್ದು, ಓಡು ಬಾ ಗುದ್ದು, ಓಡು ಬಾ ಗುದ್ದು, ಓಡು. ಓಂ ನಮಃ ಶಿವಾಯ. 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 ನಾನು ಈ ಕಲ್ ಪೂಜೆ ನಿಲ್ಲಿಸ್ಬೇಕಾದ್ರೆ ಆ ಶಿವನೇ ಇಲ್ಲಿಗೆ ಬರ್ಬೇಕು, ನಾ ಕೇಳಿದ ವರ ಕೊಡ್ಬೇಕು. ಆಗ್ಲೇ ನಾನು ಈ ಕಲ್ ಪೂಜೆ ನಿಲ್ಲಿಸಬೇಕಾದ್ರೆ. ನೀನಿಲ್ಲಿ ಪೂಜಿಸಿದ ಒಂದೊಂದು ಕಲ್ಲುಗಳು ಸಾವಿರಾರು ಕಲ್ಲುಗಳಾಗಿ ಕೈಲಾಸದಲ್ಲಿ ಅಡಿಯಿಂದ ಮುಡಿವರೆಗೂ ಆ ಶಿವನನ್ನೇ ಮುಚ್ಚಿಬಿಟ್ಟಿದೆ. ಆ ನಿನ್ನ ಶಿವ ಹೇಗೆ ಬರುತ್ತಾನೆ? ಮೊದಲು ಕೈಯಲ್ಲಿರುವ ಕಲ್ಲನ್ನು ಅತ್ತ ಎಸೆ. ಕೈಯಲ್ಲಿರೋ ಕಲ್ಲನ್ನ ಎಸಿ ಅಂತ ಅಪ್ಪಣೆ ಮಾಡಕ್ಕೆ ನೀನ್ ಯಾರು? ನೀ ಏನ್ ನಮ್ಮ ಅವ್ವೇನಾ? ಮಹಾದೇವನ ಮಡದಿಯನ್ನೇ ಯಾರೆಂದು ಕೇಳುತ್ತಿರುವೆಯಾ? ನನ್ನ ಮಾತು ಕೇಳು, ಈ ಕಲ್ಲುಗಳನ್ನು ಸರಿಸು. ಆ ನಿನ್ನ ಶಿವ ಓಡಿ ಬರುತ್ತಾನೆ. ನೀನೇ ಮಹಾದೇವನ ಹೆಂಡತಿ, ನಿನ್ನ ಮಾತು 100% ಗಟ್ಟಿ ಅಂತ ನಾನ್ ಹ್ಯಾಗ್ ನಂಬೋದು? ನೀನ್
ತಾಳಿ ಮುಟ್ಟೇಳು, ನಾನೇ ಶಿವನ ಹೆಂಡತಿ, ಈ ಕಲ್ಲೆಲ್ಲ ಸರ್ಸು, ಆ ಶಿವನೇ ಬಂದು ನೀ ಕೇಳಿದ್ದೆಲ್ಲ ಕೊಡ್ತಾನೆ ಅಂತ. ಅವಾಗ ನಿನ್ ಮಾತಿಗೆ ಸೈ. ಒಬ್ಬ ಹುಲುಮಾನವನನ್ನು ನಂಬಿಸುವ ಸಲುವಾಗಿ ಜಗಜ್ಜನನಿಯಾದ ನಾನು ಮಾಂಗಲ್ಯ ಮುಟ್ಟಿ ಪ್ರಮಾಣ ಮಾಡಬೇಕೆ? ಸರಿ, ಬೇಡ ಬಿಡು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಿನ್ನ ಆಟನೇ ಗೆಲ್ಲಲು. ಪವಿತ್ರ ಮಾಂಗಲ್ಯ ದಾಳಿ. ನಾನೇ ಪರಮೇಶ್ವರನ ಪತ್ನಿ ಪಾರ್ವತಿ. ಅವ್ವ ಅವ್ವ, ಸರಿಸ್ತೀನಿ, ಈ ಎಲ್ಲಾ ಕಲ್ಲು ಸರಿಸ್ತೀನಿ. ನಮ್ ಶಿವ ಬರ್ತಾನ, ನಮ್ ಶಿವ ಬರ್ತಾನ. ಶಿವಪ್ಪ ಬಂದ್ಬಿಟ್ಯ, ಶಿವಪ್ಪ ಬಂದ್ಬಿಟ್ಯ, ಶಿವಪ್ಪ. ನಮ್ ತಟ್ಟರೆ ಹೇಳಿದ ಮಾತು ಸತ್ಯ ಆಗೋಯ್ತು. ಶಿವಪ್ಪ ಶಿವಪ್ಪ ಹೇಳು, ಕುಹಕ ಕುಚೋದ್ಯಗಳನ್ನರಿಯದ ಮುಗ್ಧರಾಮ, ಭಲೆ ನೀನಿಟ್ಟ ಅಚಲ ನಂಬಿಕೆಗೆ, ಅಪೂರ್ವ ಶ್ರದ್ಧಾ ಭಕ್ತಿಗೆ ಈ ಸೃಷ್ಟಿಯಲ್ಲಿ ಸರಿಸಾಟಿ ಇಲ್ಲ. ಭೂಲೋಕದಲ್ಲಿರುವ ದೇವ ದೇವತೆಗಳೆಲ್ಲ ಮೂಕ ವಿಸ್ಮಯರಾಗಿ ಇಡೀ ಕೈಲಾಸ ನಡುಗಿ ಸಕಲ ಗಣಗಳದೆ ಉಡುಗಿ ಪಾರ್ವತಿಯ ಸೊಲ್ಲಡಗಿ ತನ್ನ ಮಾಂಗಲ್ಯವನ್ನೇ ಮುಟ್ಟಿ ಪ್ರಮಾಣ ಮಾಡಬೇಕಾಯಿತು. ಮೆಚ್ಚಿದೆ ರಾಮ, ನನ್ನಿಂದ ನಿನಗೇನಾಗಬೇಕು? ಶಿವಪ್ಪ, ನಾನು ಏನು ಕೇಳಿದ್ರು ನೀನು ಕೊಟ್ಟೆ ಕೊಡ್ತೀಯ ಅಲ್ಲ? ಕೇಳು ರಾಮ, ನಿನಗೇನು ಬೇಕು? ನಾನು ಏನು ಕೇಳಿದ್ರು ಕೊಡೋ. ಪಟ್ಟದ ಕತ್ತಿ ಬೇಕು, ಏನ್ ಬಂದ್ರು ಗೆಲ್ಲೋ ಬುದ್ಧಿ ಶಕ್ತಿ ಬೇಕು. ಒಂದಲ್ಲ, ಎರಡೂ ಬೇಕು. ಕೊಡ್ತೀಯ ಶಿವಪ್ಪ? ತಥಾಸ್ತು. ಓಂ ನಮಃ ಶಿವಾಯ. ಅಲ್ಲಿ ಪ್ರಿಯ ಭಕ್ತರಾಮ, ಸಕಲ ದೇವರಿಗೂ ಪ್ರಿಯವಾದ ಹೂಚಂಡಿಗೆ ಬದಲಾಗಿ ಕಾಡು ಕಲ್ಲಿನಿಂದಲೇ ನನ್ನನ್ನು ಪೂಜಿಸಿ ಒಲಿಸಿಕೊಂಡು ನಿನ್ನಿಷ್ಟಾರ್ಥ ನೆರವೇರಿಸಿಕೊಂಡ ಉದ್ದಂಡ ಭಕ್ತ ನೀನು. ಪ್ರಚಂಡ ಕುಳ್ಳ ಎಂಬ ಅಭಿಧಾನದಿಂದ ಶ್ರೇಯೋವಂತನಾಗು. ಓಂ ನಮಃ ಶಿವಾಯ. ನಿನ್ನ ಮಗ ಕತ್ತಿ ಹಿಡ್ಕೊ ಬರ್ತಾ ಇದ್ದಾನೆ, ನನ್ ಕೊಚ್ಚ ಹಾಕ್ಬಿಡ್ತಾನೆ. ನನ್ ಮಗ ಅಂದ್ರೆ ಏನು, ಕೊಲೆ ಮಾಡೋದಂದ್ರೆ ಏನು? ನಿಮ್ಗೆಲ್ಲೋ ಹುಚ್ಚ ಹಿಡಿದಿದೆ. ಅಯ್ಯೋ ನೋಡಮ್ಮ, ಅಲ್ಲಿ ಬಾರಮ್ಮ. ಅಮ್ಮ 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 ಅಮ್ಮ, ಇವತ್ತಿಗೆ ನಿನ್ನ ಆಸೆ ಫಲಿಸ್ತಮ್ಮ. ಆ ಶಿವನೇ ಬಂದು ಏನ್ ಕೇಳಿದ್ರು ಕೊಡೋ ಈ ಪಟ್ಟದ ಕತ್ತಿ, ಏನ್ ಬಂದ್ರು ಗೆಲ್ಲೋ ಬುದ್ಧಿಶಕ್ತಿ ಎರಡನ್ನೂ ಕೊಟ್ಟ. ಇವತ್ತಿನಿಂದ ನೀನೇ ಪ್ರಚಂಡ ಕುಳ್ಳ ಅನ್ನೋ ಬಿರುದನ್ನು ಕೊಟ್ಟ. ಶಿವ ಶಿವ, ನನ್ ಗಂಡ ನಂಬಿಕೆ ಸುಳ್ಳಾಗ್ಲಿಲ್ಲ, ನನ್ ಗಂಡ ನಂಬಿಕೆ ಸುಳ್ಳಾಗ್ಲಿಲ್ಲ. ಏನಂದ್ರೆ ಏನಂದ್ರೆ ಅಮ್ಮ, ನೋಡಿದ್ರೆ ನಮ್ ರಾಮ ಹೇಗ್ ಬಂದಿದ್ದಾನೆ ಅಂತ ಆ ಮಹಾದೇವನ್ನೇ ಹೋಲಿಸ್ಕೊಂಡು ಅವನ್ ಬಾಯಿಂದಲೇ ಪ್ರಚಂಡ ಅಂತ ಹೊಗಳಿಸ್ಕೊಂಡು ಬರ್ತಿದ್ದಾನೆ. ಬಾರೋ ಬಾರೋ.
ಹಸನಾಗಿ ನಿನ್ನಂತ ಮಗನ ಪಡೆದ ನಮ್ಮ ವಂಶ ಪಾವನವಾಯ್ತು. ಕುಳ್ಳಣ್ಣ ನಾನ್ ತಲೆ ಮಾಡಿ ತಪ್ಪು ಮಾಡ್ಬಿಟ್ಟಪ್ಪ. ನನಗ್ ಕ್ಷಮಿಸ್ಬಿಡು. ಹೇಳಿ ಐನೋರೇ ಹೇಳಿ, ನೀವು ಮಾಡಿದ ತರಲೆಯಿಂದಾನೆ ನನ್ನ ಬದುಕಿಗೆ ಈ ಭಾಗ್ಯ ಸಿಕ್ತು. ಐನೋರೇ, ಈ ಕ್ಷಣದಿಂದ ಈ ಕುಳ್ಳ ಬದುಕಿರೋ ತನಕ ನೀವೇ ಗುರು, ನಾನೇ ಶಿಷ್ಯ. ನಾನ್ ಗುರುನಾ? ನೀ ಶಿಷ್ಯನ? ಅಮ್ಮೋಯ್, ನನ್ ಕತ್ತೆ ಮರಿ ಎಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಗುರುಗಳೇ, ಇವತ್ತಿಂದ ಜೋಪಾನವಾಗಿ ಇದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ನಿಮ್ದೊಳ್ಳೆ ತರ್ರೆ, ನಿಮ್ಗೆ ಒಡವೆ ವಸ್ತ್ರ ಎಲ್ಲ ಬೇಕು, ನನಗೆ ಅರ್ಕಲ್ ಬಟ್ಟೆ ಈ ಕತ್ತೆನಾ? ಓಂ ನಮಃ ಶಿವಾಯ. ಹೇಗಿದೆ? ಶಿಷ್ಯ ನೀನೆ.